Namaste. Engineering Mathematics Module 2 Differential Calculus 2 Article number 2.1 Taylor's and Maclaurin's series expansion for a function of one variable. So ಒಂದು ವೇರಿಯೇಬಲ್ಗೆ ನಾವು ಟೇಲರ್ಸ್ ಆ್ಯಂಡ್ ಮ್ಯಾಕ್ಲೋರಿಯನ್ ಸೀರೀಸ್ ಎಕ್ಸ್ಪಾನ್ಷನನ್ನು ಹಾಕಿ ಫೈಂಡ್ ಔಟ್ ಮಾಡುವಂಥದ್ದು. 2.2 ಇಂಡಿಟರ್ಮಿನೇಟ್ ಫಾರ್ಮ್ಸ್. ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತ ಹೇಳಿದ್ರೆ ಲೈಕ್ 0/0, ಇನ್ಫಿನಿಟಿ. ಸೊ ಇದೆಲ್ಲ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಸಬ್ ಆರ್ಟಿಕಲ್ 2.1 ಎಲ್ ಹಾಸ್ಪಿಟಲ್ಸ್ ರೂಲ್. 2.3 ಆರ್ಟಿಕಲ್ ನಂಬರ್ 2.3 ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಂತ ಹೇಳಿದ್ರೆ ಲೈಕ್ ಮಾಮೂಲಿ ಆರ್ಡಿನರಿ ಡಿಫ್ರೆನ್ಷಿಯೇಷನ್ ಹೇಗಾಗಿರುತ್ತೆ ಅಂದರೆ ಲೈಕ್ ಡಿಫ್ರೆನ್ಷಿಯೇಷನ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಅಂತ ಹೇಳ್ತಾರಲ್ಲ, ಯಾವ ವೇರಿಯೇಬಲ್ ಇರುತ್ತೆ ಅದೇ ವೇರಿಯೇಬಲ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಬೇರೆ ವೇರಿಯೇಬಲ್ಸ್ ಇದ್ದರೆ ಟ್ರೀಟೆಡ್ ಆ್ಯಸ್ ಕಾನ್ಸ್ಟೆಂಟ್. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಂತ ಹೇಳಿದ್ರೆ ಡೋನ ನಾವು ರೆಪ್ರೆಸೆಂಟ್ ಮಾಡ್ಕೋತೀವಿ, ಡೋ/x ಅಥವಾ ಡೋ/y ಹೀಗೆ. ಸೊ 2.31 ಸಬ್ ಆರ್ಟಿಕಲ್ ಪಾರ್ಷಿಯಲ್ ಡೆರಿವೇಟಿವ್ಸ್. ನೆಕ್ಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ಸ್ನಲ್ಲೇ ಸಬ್ ಆರ್ಟಿಕಲ್ ಬರುತ್ತೆ ಟೋಟಲ್ ಡೆರಿವೇಟಿವ್ಸ್. ಸಬ್ ಆರ್ಟಿಕಲಲ್ಲಿ ಸಬ್ 1 ಟೋಟಲ್ ಡೆರಿವೇಟಿವ್. ಸೊ ಇದರಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸಿಗೆ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 2.4 ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಫಾರ್ ಎ ಫಂಕ್ಷನ್ ಆಫ್ 2 ವೇರಿಯೇಬಲ್ಸ್. ಸೊ 2 ವೇರಿಯೇಬಲ್ಸ್ ಅಂದರೆ x, y ಇರುತ್ತೆ, ಆಯಿತಾ. ಅದೇ ಸರ್ದಿ 2 ವೇರಿಯೇಬಲ್ಸ್. ದಿಸ್ ಇಸ್ ಫಾರ್ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ಸ್. ಈ 2 ವೇರಿಯೇಬಲ್ಸಲ್ಲಿ ಸೊ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಫೈಂಡ್ ಔಟ್ ಮಾಡಬೇಕು. ಸ್ಯಾಡಲ್ ಪಾಯಿಂಟ್ ಗೊತ್ತಿರುತ್ತೆ, ಸೊ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆರ್ಟಿಕಲ್ ಸಬ್ ಆರ್ಟಿಕಲ್ ನಂಬರ್ 2.41 ಲಾಗ್ರಾಂಜಸ್ ಮೆಥಡ್ ಆಫ್ ಮಲ್ಟಿಪ್ಲೈಯರ್ಸ್ ವಿತ್ 1 ಸಬ್ಸಿಡರಿ ಕಂಡೀಷನ್. ಸೊ ಒಂದು ಲಾಗ್ರಾಂಜಸ್ ಮೆಥಡ್ ಮಲ್ಟಿಪ್ಲೈಯರಲ್ಲಿ 1 ಕಂಡೀಷನ್ಸ್ ಕೊಟ್ಟಿರ್ತಾರೆ, ಗೊತ್ತಾಯ್ತಲ್ಲ. 2.5 ಸೊ ಅದು ಜಾಕೋಬಿಯನ್ಸ್. ಸೊ ಮ್ಯಾಟ್ರಿಕ್ಸ್ ಟೈಪಲ್ಲೇ ಇರುತ್ತೆ ಅದು. ಸೊ ಜಾಕೋಬಿಯನ್ಸ್ದು ರೂಲ್ ಅಪ್ಲೈ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಈಸ್ ಕಂಟಿನ್ಯೂಡ್ ಇನ್ ದಿಸ್ ಮಾಡೆಲ್ ವಿತ್ ದಿ ಡಿಸ್ಕಷನ್ ಆಫ್ ಸಮ್ ಮೋರ್ ಟಾಪಿಕ್ಸ್. ಸೊ ಪ್ರೀವಿಯಸ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ 1 ಕಲ್ತಿದ್ವಿ, ಇವಾಗ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ 2ನ ಅಂದರೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ದು ಇದು ಕಂಟಿನ್ಯೂಷನ್. ಈ ಮಾಡೆಲ್ನಲ್ಲಿ ಕಂಟಿನ್ಯೂಷನ್ ಸಮ್ ಮೋರ್ ಟಾಪಿಕ್ಸ್. ಸೊ ಟೇಲರ್ಸ್ ಆ್ಯಂಡ್ ಮ್ಯಾಕ್ಲೋರಿನ್ ಸೀರೀಸ್ ಆರ್ ಪ್ರೆಸೆಂಟೆಡ್ ಆಸ್ ದಿ ಇನ್ಫಿನೈಟ್ ಸೀರೀಸ್ ಎಕ್ಸ್ಪಾನ್ಷನ್ ಆಫ್ ಎ ಡಿಫರೆನ್ಷಿಯೇಬಲ್ ಫಂಕ್ಷನ್. So Taylor's and Maclaurin series are presented as the infinite series expansion of a differentiable function. So differentiate the functions ಇರುತ್ತಲ್ಲ, ಅದರಲ್ಲಿ ನಾವು ಟೇಲರ್ಸ್ ಆ್ಯಂಡ್ ಮ್ಯಾಕ್ಲೋರಿಯನ್ ಸೀರೀಸ್ನ ಹಾಕ್ಕೊಂಡು ಅದು ಯಾವುದಾದ್ರೂ ಅವ್ರು ಮೆನ್ಷನ್ ಮಾಡಿರ್ತಾರೆ ಕ್ವಶನ್ಸಲ್ಲಿ. ಸೊ ಯೂಸ್ ಟೇಲರ್ಸ್ ಸೀರೀಸ್ ಅದನ್ನು ಹಾಕೋಬೇಕಾಗತ್ತೆ. ಮ್ಯಾಕ್ಲೋರಿಯನ್ ಸೀರೀಸ್ ಅಂದರೆ x = 0 ಅಪ್ಲೈ ಮಾಡಿದರೆ ಅದು ಮ್ಯಾಕ್ಲೋರಿಯನ್ ಸೀರೀಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಅದನ್ನು ಹಾಕ್ಕೊಂಡು ಇನ್ಫಿನೈಟ್ ಸೀರೀಸ್ ಎಕ್ಸ್ಪಾನ್ಷನಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು, ಗೊತ್ತಾಯ್ತಲ್ಲ. ಎಲ್ ಹಾಸ್ಪಿಟಲ್ಸ್ ರೂಲ್. ಈಗ ನಾವು ಫಸ್ಟ್ ಆರ್ಡರ್ ಡಿಫ್ರೆನ್ಷಿಯೇಷನ್ ಕಲ್ತಿರ್ತೀವಿ, ಸೆಕೆಂಡ್ ಆರ್ಡರು ಬರುತ್ತೆ, ಥರ್ಡ್ ಆರ್ಡರು, ಫೋರ್ತ್ ಆರ್ಡರು, ಫಿಫ್ತ್ ಆರ್ಡರ್ ಈ ಥರ ಎಲ್ಲ ಇದ್ದರೆ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಟೇಲರ್ಸ್ ಆ್ಯಂಡ್ ಮ್ಯಾಕ್ಲೋರಿಯನ್ ಸೀರೀಸಲ್ಲಿ ಗೊತ್ತಾಗತ್ತದು. ಈಗ ಡಿಫ್ರೆನ್ಷಿಯೇಷನ್ ಅಂದ್ರೇನು, ಫಸ್ಟ್ ಆರ್ಡರು ನಾವು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಸೆಕೆಂಡ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಥರ್ಡ್ ಡಿಫ್ರೆನ್ಷಿಯೇಟು ಕೂಡ ಮಾಡ್ಕೊಂಡು ಹೋಗ್ತೇವೆ. ಹೈಯರ್ ಆರ್ಡರ್ ತನಕ ಇದ್ದರೆ, ಗೊತ್ತಾಯ್ತಲ್ಲ, ಇನ್ಫಿನೈಟ್ ಸೀರೀಸ್ ತನಕ ಇದ್ದರೆ ಅದನ್ನು ಯಾವ ಥರ ಮಾಡೋದು ಅನ್ನೋದನ್ನು ಟೇಲರ್ಸ್ ಆ್ಯಂಡ್ ಮ್ಯಾಕ್ಲೋರಿಯನ್ ಸೀರೀಸಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೋತೀವಿ. ಯೂಸಿಂಗ್ ಅಂದರೆ ತುಂಬ ಟೈಮ್ ತೊಗೊಳ್ಳೋ ಬದಲು ಸೊ ಸಿಂಪಲ್ ಮೆಥಡಲ್ಲಿ ಯೂಸ್ ಮಾಡೋದು. ಎಲ್ ಹಾಸ್ಪಿಟಲ್ಸ್ ರೂಲ್ ಹೆಲ್ಪ್ಸ್ ಇನ್ ದಿ ಎವ್ಯಾಲ್ಯೂಯೇಷನ್ ಆಫ್ ಸೆವೆರಲ್ ಇಂಡಿಟರ್ಮಿನೇಟ್ ಫಾರ್ಮ್ಸ್. ಸೊ ಎಕ್ಸಾಂಪಲ್ ಇನ್ಫಿನಿಟಿ, 0/0 ಅಥವಾ ಈ ಥರದ್ದೆಲ್ಲ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಇರುತ್ತಲ್ಲ, ಇದನ್ನು ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಎಲ್ ಹಾಸ್ಪಿಟಲ್ಸ್ ರೂಲ್ನ ನಾವು ಯೂಸ್ ಮಾಡ್ಕೋತೀವಿ, ಅದನ್ನು ನಾವು ಕಲಿತೀವಿ, ಗೊತ್ತಾಯ್ತಲ್ಲ. ಇಂಡಿಟರ್ಮಿನೇಟ್ ಫಾರ್ಮ್ಸ್ ಇನ್ನೂ ಸುಮಾರು ಇರುತ್ತಲ್ಲ, ಅದನ್ನು ಹೇಗೆ ಎವ್ಯಾಲ್ಯೂಯೇಟ್ ಮಾಡೋದು ಅನ್ನೋದಕ್ಕೆ ಎಲ್ ಹಾಸ್ಪಿಟಲ್ಸ್ದು ಒಂದಷ್ಟು ರೂಲ್ಸ್ ಇದೆ, ಅದನ್ನು ಈ ಮಾಡೆಲ್ನಲ್ಲಿ ಕಲಿತೇವೆ. ನೆಕ್ಸ್ಟ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಡೀಲ್ಸ್ ವಿತ್ ದಿ ಡಿಫ್ರೆನ್ಷಿಯೇಷನ್ ಆಫ್ ಎ ಫಂಕ್ಷನ್ ಆಫ್ ಸೆವೆರಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್.
ಸೊ ಇದರಲ್ಲಿ ಡಿಫ್ರೆನ್ಷಿಯೇಷನಲ್ಲಿ ಮಾಮೂಲಿ ಆರ್ಡಿನರಿ ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ ಏನಾಗಿರುತ್ತೆ, ಸೊ ಯಾವ ಇದಕ್ಕೆ ನಾವು ಫೈಂಡ್ ಔಟ್ ಮಾಡಬೇಕೋ ಆ ವೇರಿಯೇಬಲಿಗೆ ಅಂದರೆ ಎಲ್ಲದಕ್ಕೂ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ತೇವೆ ವಿತ್ ರೆಸ್ಪೆಕ್ಟು ಅಂತ. ಬಟ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಲ್ಲಿಗೆ, ಅಂದರೆ ಸೆವರಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸು. ಈಗ ಎಕ್ಸ್ ಇದ್ದರೆ ಎಕ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದ್ದರೆ ಎಕ್ಸ್ ಇದ್ದರೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದರ್ ವೇರಿಯೇಬಲ್ಸ್ ಇತ್ತು ಅಂತ ಹೇಳಿದ್ರೆ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಈಸ್ ಡಿಸ್ಕಸ್ಡ್ ಫಾರ್ ಎ ಫಂಕ್ಷನ್ ಆಫ್ 2 ವೇರಿಯೇಬಲ್ಸ್. ಸೊ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾದ ಬಗ್ಗೆ ನಾವು ಅಂದರೆ ಡಿಸ್ಕಷನ್ ಮಾಡಬೇಕಾಗತ್ತೆ. ಫಂಕ್ಷನ್ ಆಫ್ 2 ವೇರಿಯೇಬಲ್ಸ್ ಅಂದರೆ ಲೈಕ್ ಎಕ್ಸ್ ಕಾಮ ವೈ ಅಂತ ಇರುತ್ತಲ್ಲ, ಇದರಲ್ಲಿ ಎಕ್ಸ್ ಪಾಯಿಂಟ್ಸ್ನ ಸುಮಾರು ಪಾಯಿಂಟ್ಸ್ನ ನಾವು ಫೈಂಡ್ ಔಟ್ ಮಾಡಿಕೊಂಡು ಅದರಲ್ಲಿ ಸ್ಯಾಡಲ್ ಪಾಯಿಂಟನ್ನು ನೋಡಿ ಆಮೇಲೆ ಮ್ಯಾಕ್ಸಿಮಾ ಪಾಯಿಂಟ್ ಯಾವುದು ಮಿನಿಮಾ ಪಾಯಿಂಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ. Further, Lagrange's method of multiplier helps in finding the extreme values of a given function of a 2 or 3 variables subject to a specified conditions. So, conditions kuda kottirtare adರಲ್ಲಿ. Jacobian of a given transformation is just the expansion of a determinant whose elements are the various partial derivatives involved in the given transformation. So, Jacobian anta helidre like adu ಒಂದು ಮ್ಯಾಟ್ರಿಕ್ಸ್ ಟೈಪ್ ಏನದು ಕೂಡ ಗೊತ್ತಾಯ್ತಲ್ಲ. ಜೆಕೋಬಿಯನ್ದು ಆಫ್ ಎ ಗಿವನ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಜಸ್ಟ್ ದಿ ಎಕ್ಸ್ಪಾನ್ಷನ್ ಆಫ್ ಎ ಡಿಟರ್ಮಿನೆಂಟ್. ಅದು ನಾವು ಹೇಗೆ ಮ್ಯಾಟ್ರಿಕ್ಸ್ನಲ್ಲಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತೇವೆ ಹಾಗೆ. ಹೂಸ್ ಎಲಿಮೆಂಟ್ಸ್ ಆರ್ ದಿ ವೇರಿಯಸ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಇನ್ವಾಲ್ವ್ಡ್ ಇನ್ ದಿ ಗಿವನ್ ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.